ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ವೆಜಿಟೇಬಲ್ ತಾಲಿಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಆನಿಯನ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೂಲಂಗಿ, ಕ್ಯಾರೆಟ್ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು. ಫಸ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋಣ. ಇದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡೋಣ. ನಾನು ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಆಗಿರಲಿ, ಹಸಿಮೆಣ್ಸಿನ್ಕಾಯಿ ಆಗಿರಲಿ, ಕೊತ್ತಂಬರಿ, ಕೊಬ್ಬರಿ ಸೊಪ್ಪು ಎಲ್ಲನೂ. ನಾನು ಇದ್ರಲ್ಲಿ ಮೆಣಸಿನ್ಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ, ಮಕ್ಕಳು ಕೂಡ ತಿನ್ನೋರು ಅಂತ. ಇವಾಗ ಸಬ್ಬಸಿಗೆ ಹಾಕ್ತಾಯಿದ್ದೀನಿ. ಕ್ಯಾರೆಟ್, ಮತ್ತು ಮೂಲಂಗಿ. ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ಕಲರ್ಫುಲ್ಲಾಗಿ ಇಂಡಿಯನ್ ಫ್ಲ್ಯಾಗ್ ಕಲರ್ ಟೈಪಲ್ಲಿ. ಎಲ್ಲನೂ ಆ್ಯಡ್ ಮಾಡಿ. ನಿಮಗೆ ಬೇರೆ ವೆಜಿಟೇಬಲ್ಸ್ ಬೇಕಾದರೂ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೆ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿ ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ಚಪಾತಿ ಹಿಟ್ಟಿಗಿಂತನೂ ಇನ್ನೂ ಸ್ವಲ್ಪ ಮೆತ್ತನೆ ಹದದಲ್ಲಿ ಕಲಿಸ್ಕೊಳ್ಳೋಣ. ನಾವು ಇದು ತಟ್ಟೋದ್ರಿಂದ ಅಷ್ಟು ಜನ ತವಾ ಮೇಲೂ ತಟ್ತಾರೆ, ಮತ್ತು ಹೋಳಿಗೆ ಹಾಕೋ ರ್ಯಾಪ್ ಮೇಲೂ ತಟ್ತಾರೆ. ನಾನಿಲ್ಲಿ ತಣ್ಣೀರೇ ಯೂಸ್ ಮಾಡ್ತಿದ್ದೀನಿ, ಹಾಟ್ ವಾಟರ್ ಯೂಸ್ ಮಾಡ್ತಾ ಇಲ್ಲ. ನಾರ್ಮಲ್ ರೊಟ್ಟಿ ಹಾಕೋ ತವಾನೇ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ತವಾ ಹೀಟಿಗೆ ಇಟ್ಬಿಟ್ಟು ನಾವು ಇದನ್ನು ಇವಾಗ 1 ಟೀ ಸ್ಪೂನ್ ಎಣ್ಣೆ ಯೂಸ್ ಮಾಡಿಬಿಟ್ಟು ತಟ್ಕೊಳ್ಳೋಣ. ಮಕ್ಕಳು ವೆಜಿಟೇಬಲ್ಸ್ ತಿನ್ನೋಕ್ಕೆ ತುಂಬಾ ಕತೆ ಮಾಡ್ತಾರೆ. ಹಾಗಾಗಿಬಿಟ್ಟು ನಾವು ಇಲ್ಲಿ ನಮಗೆ ಏನೇನು ವೆಜಿಟೇಬಲ್ ಇಷ್ಟ ಆಗುತ್ತೋ ಹರ್ಬ್ಸ್ ಕೂಡ, ಸೊಪ್ಪಾಗಿರಲಿ, ಇಲ್ಲಿ ಮೆಂತ್ಯ ಸೊಪ್ಪು ಕೂಡ ಹಾಕ್ಬೋದು, ನಾವು ಪಾಲಕ್ ಕೂಡ ಹಾಕ್ಬೋದು. ತಿನ್ನೋಕ್ಕೂ ರುಚಿಕರವಾಗಿರುತ್ತೆ. ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ, ಪೀನಟ್ಸ್ ಚಟ್ನಿ ಜೊತೆ, ಕೆಂಪು ಚಟ್ನಿ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಇದು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ತಟ್ಕೋಬೋದು. ಸ್ವಲ್ಪ ದಪ್ಪ ತಟ್ಟಿದ್ರೆ ನಿಮಗೆ ಮೆತ್ತನೆ ಬರುತ್ತೆ, ತೆಳ್ಳಗೆ ತಟ್ಟಿದ್ರೆ ನಿಮಗೆ ಗಟ್ಟಿ ಬರುತ್ತೆ. ಹಲ್ಲು ಪ್ರಾಬ್ಲಮ್ ಇದ್ದವರಿಗೆಲ್ಲ ಮೆತ್ತನೆ ಹಾಕ್ಕೊಟ್ರೆ ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗೆ, ನಮಗೆಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡಿ ಇದಾಗಿದೆ. ನಾನಿದ್ದು ತೆಳ್ಳಗೆ ತಟ್ಟಿದ್ದೀನಿ. ನಮ್ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ತೆಳ್ಳಗೆ ಇಷ್ಟ ಅಂತ. ಇವಾಗ ಇದನ್ನು ನಾವು ಹಂಚ ಮೇಲೆ ಹಾಕೋಣ. ಇದು ವೈಟ್ ಕಲರ್ ಇರೋದ್ರಿಂದ ನೀವು ಕಲರ್ ವೆಜಿಟೇಬಲ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ. ಇವಾಗ 1 ಟೀ ಸ್ಪೂನ್ ಆಯಿಲ್ ಹಾಕೋಣ. ಕರೆಕ್ಟಾಗಿ ಹೀಟ್ ಆಗಿದೆ ಇವಾಗ ತವಾ. ಇದು ಸೇಮ್ ನಾವು ಹೋಳಿಗೆ ಯಾವ ರೀತಿ ಹಾಕ್ತೀವೋ ಅದೇ ರೀತಿ. ಕೆಳಗಡೆ ಎಣ್ಣೆ ಹಾಕಿ ತಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಏಳುತ್ತೆ ಈಸಿಯಾಗಿ. ನಾನು ಕೆಳಗಡೆ ಎಣ್ಣೆ ಹಾಕಿರೋದ್ರಿಂದ ಮತ್ತು ತವಾಗೂ ಎಣ್ಣೆ ಹಾಕಿರೋದ್ರಿಂದ ಮೇಲ್ಗಡೆ ಎಣ್ಣೆನ ಹಾಕ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಮೇಲೆ ಏಳ್ತಾ ಇದೆ. ಸಣ್ಣ ಉರಿ ಇಟ್ಟರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ರೋಸ್ಟ್ ಆಗುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ತುಂಬ ಜಲ್ದಿ ಸುಟ್ಟು ಹೋಗುತ್ತೆ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಲಾಸ್ಟಿಗೆ ನಾನು 1 ಟೀ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮಿಡಲಲ್ಲಿ ಎಲ್ಲೂ ಆಯಿಲ್ ಏನೂ ಆ್ಯಡ್ ಮಾಡಿರಲಿಲ್ಲ. ಜಸ್ಟ್ ಸ್ಟಾರ್ಟಿಂಗ್ ಆ್ಯಂಡ್ ತವಾ ಮೇಲೆ ಹಾಕಿದ್ದೆ ಎಣ್ಣೆ ಅಷ್ಟೇ. Now it's ready to serve. Thank you for watching.